ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ. ಸಂತಶ್ರೇಷ್ಠ ಅದ್ಭುತಶಾಲಿ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಗಾಗಿ 13 ಮಂಗಳವಾರಗಳ ಭಕ್ತಿ ಸಮರ್ಪಣೆ. ಪ್ರಥಮ ಮಂಗಳವಾರ, ಕೆಟ್ಟ ವ್ಯಕ್ತಿತ್ವವನ್ನು ತಿದ್ದಿಕೊಂಡು ಉತ್ತಮ ಮನುಷ್ಯನಾಗಿ ಬಾಳಲು ಈ ವಾರ ಸಮರ್ಪಿಸೋಣ. ಈ ಘಟನೆ ಸಂತ ಅಂತೋನಿಯವರ ಜೀವಿತಾವಧಿಯಲ್ಲಿ ನಡೆದದ್ದು. ಎಜಿಲಿನೋ ಒಬ್ಬ ಕಠಿಣ ಹೃದಯವುಳ್ಳ ಕ್ರೂರಿ ಸೈನಿಕ. ಪಾದುವಾದ ನಾಗರಿಕರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸುತ್ತಿದ್ದ. ಜನರು ಆತನ ಮೇಲೆ ದಂಗೆ ಏಳಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ದೊಂಬಿ, ಜಗಳ, ಹೊಡೆದಾಟದ ಬಗ್ಗೆ ಮಾಹಿತಿ ಪಡೆದ ಸಂತ ಅಂತೋನಿಯವರು ಎಜಿಲಿನೋ ಬಳಿ ಹೋಗಿ ಕೇಳುತ್ತಾರೆ, ನೀನೆಷ್ಟು ಕಾಲ ಕ್ರೂರಿಯಾಗಿ ನಿರಪರಾಧಿಗಳನ್ನು ಅವರ ರಕ್ತವನ್ನು ಹರಿಸುತ್ತೀಯ? ದೇವದೂತನ ಖಡ್ಗ ನಿನ್ನ ನೆತ್ತಿಯ ಮೇಲೆ ತೂಗುತ್ತಿದೆ ಎಂದು ಗದರಿಸಿದಾಗ ಎಜಿಲಿನೋ ಆ ಮಾತಿನ ಗಾಂಭೀರ್ಯತೆ ಅರಿತು ತಟಸ್ಥನಾದ. ತನ್ನ ಕ್ರೂರತ್ವ ತ್ಯಜಿಸಲು ಮುಂದಾದ. ತನಗಾಗಿ ದೇವರಲ್ಲಿ ಪ್ರಾರ್ಥಿಸಲು ಬೇಡಿಕೊಂಡ. ಒಬ್ಬ ಪಾಪಿ ಸರಿದಾರಿ ಹಿಡಿದಾಗ ಸಂತೋಷ ಪಡುತ್ತಿದ್ದ ಸಂತರು ಅವರಿಗೆ ದೇವರ ಪ್ರೀತಿಯನ್ನು ಉಣಬಡಿಸುತ್ತಿದ್ದರು, ಆದರೆ ಪಾಪವನ್ನು ಖಂಡಿಸುತ್ತಿದ್ದರು. ಒಬ್ಬ ಉತ್ತಮ ಕುರಿಗಾಹಿಯಂತೆ ದೇವರ ಸನ್ನಿಧಾನಕ್ಕೆ ತರುವ ಮಹಾನ್ ಕೆಲಸವನ್ನು ಮಾಡುತ್ತಿದ್ದರು. ನಾವು ನಮ್ಮ ಕುಟುಂಬಗಳ ವ್ಯಕ್ತಿಗಳು ಅತ್ಯಂತ ಕ್ರೂರತನದಿಂದ ಎಷ್ಟೋ ಸಾರಿ ವರ್ತಿಸುತ್ತಿದ್ದೇವೆ. ನಮ್ಮ ದುರಭ್ಯಾಸಗಳಿಂದ ಮನೆ ಕತ್ತಲುಮಯವಾಗಿದೆ. ನಮಗಾಗಿಯೂ ಪಾಪದಲ್ಲಿ ಜೀವಿಸುತ್ತಿರುವ ನಮ್ಮ ಕುಟುಂಬದವರಿಗಾಗಿಯೂ ಸಂತರಲ್ಲಿ ಪ್ರಾರ್ಥಿಸೋಣ. ಇದನ್ನು ನೆನಪಿಗೆ ತಂದುಕೊಳ್ಳಿರಿ. ಪಾಪಿಯನ್ನು ದುರ್ಮಾರ್ಗದಿಂದ ಮರಳಿ ಸನ್ಮಾರ್ಗಕ್ಕೆ ತಂದವನು ತನ್ನ ಆತ್ಮವನ್ನು ನಿತ್ಯ ಮರಣದಿಂದ ತಪ್ಪಿಸಿ ತನ್ನ ಲೆಕ್ಕವಿಲ್ಲದ ಪಾಪಗಳಿಗೆ ಕ್ಷಮೆಯನ್ನು ಪಡೆಯುತ್ತಾನೆ. ಯಾಕೋಬನ ಪತ್ರ ಅಧ್ಯಾಯ 5 ವಚನ 20. ನಮ್ಮ ಕುಟುಂಬಗಳು ಸದಾ ಕ್ರಿಸ್ತರ ಬೆಳಕಿನಲ್ಲಿ ಜೀವಿಸುವಂತಾಗಲೆಂದು ಸಂತ ಅಂತೋನಿಯವರಲ್ಲಿ ಭಿನ್ನಹಿಸುತ್ತಾ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.